ನಾನಿವತ್ತು ಬ್ರೈಡಲ್ ಮೆಹಂದಿಗೆ ಮಾರ್ನಿಂಗ್ 5 ಗಂಟೆಗೆ ರೆಡಿ ಆಗಿದ್ದೀನಿ. ನನ್ನ ಜೊತೆ ನಮ್ಮಮ್ಮನೂ ಎದ್ದಿದ್ದಾರೆ. ಅವರು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ವಾಟರ್ ಬಾಟಲ್ ಫಿಲ್ ಮಾಡಿ ಇಟ್ಟು ಹಾಗೆ ಹಾಲು ಬಿಸಿ ಮಾಡಿ ಕೊಟ್ಟಿದ್ರು. ಪ್ರತಿ ಸತಿ ನಾನು ಬ್ರೈಡಲ್ ಮೆಹಂದಿಗೆ ಹೋಗುವಾಗ್ಲೂ ನಮ್ಮಮ್ಮ ನನ್ನ ಜೊತೆನೆ ಎದ್ದಿರ್ತಾರೆ. ಇವತ್ತು ನಾನು ಬ್ರೈಡಲ್ ಮೆಹಂದಿಗೆ ಬೆಂಗಳೂರಿಂದ 170 ಕಿಲೋಮೀಟರ್ಸ್ ದೂರದಲ್ಲಿರೋ ಆಂಧ್ರದ ಪಲ್ಮನೇರಿಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಬ್ರೈಡಲ್ ಮೆಹಂದಿಗೆ ಹೋಗ್ತಾ ಇರೋದು ನನ್ನ ಫ್ರೆಂಡೇ. ನಾವು ಆಕ್ಚುಲಿ ಕ್ಯಾಬಲ್ ಮೀಟ್ ಆಗಿದ್ದು ಆಲ್ಮೋಸ್ಟ್ 7 ಇಯರ್ಸ್ ಆಗಿದೆ. ವಿ ಆರ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್. ಸ್ಟಾರ್ಟಿಂಗ್ ಇವಳು ಕನ್ನಡ ಮಾತಾಡುವಾಗ ನಾನು ಕನ್ನಡದವರೇ ಇರಬಹುದೇನೋ ಅನ್ಕೊಂಡಿದ್ದೆ. ಅಲ್ಲ, ಇವಳು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರದಲ್ಲಿ, ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಕನ್ನಡನ ಕಲ್ತು ಕನ್ನಡದಲ್ಲೇ ಮಾತಾಡ್ತಾಳೆ. ಇದು ನಿಜವಾಗ್ಲೂ ಖುಷಿ ಕೊಡೋ ವಿಚಾರ. ನಾನು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಅಲ್ಲೇ ಟಿಫನ್ ಮಾಡ್ಕೊಂಡು ಮೆಹಂದಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಸೈನ್ಸ್ ಎಲ್ಲ ಮುಂಚೆನೆ ಡಿಸೈಡ್ ಆಗಿತ್ತು. ಆಕ್ಚುಲಿ ಮೆಹಂದಿ ಹಾಕೋವಾಗ ಹಾಕೋರು ಬಿಸಿ ಇರ್ತಾರೆ, ಹಾಕಿಸ್ಕೊಳ್ಳೋರಿಗೆ ಬೋರ್ ಆಗ್ತಾ ಇರತ್ತೆ. ಅದು ಇದು ಮಾತಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತಿದ್ವಿ. ಮಧ್ಯಾಹ್ನ ಊಟ ಆದ್ಮೇಲೆ ಅವ್ರ ಕಸಿನ್ಸ್ ಎಲ್ಲ ಬಂದ್ರು. ಅವಾಗ ವಾತಾವರಣನೇ ಚೇಂಜ್ ಆಗೋಯ್ತು. ಒನ್ಸ್ ಮೆಹಂದಿ ಹಾಕಿ ಮುಗಿಸಿದ್ಮೇಲೆ ಡಿಸೈನ್ಸ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಇದು ಫ್ರಂಟ್ ಹ್ಯಾಂಡ್ಗೆ ಬ್ರೈಡ್ ಅಂಡ್ ಗ್ರೂಮ್ ವರ್ಮಾಲ ಹಾಕ್ತಾ ಇರೋದು. ಹಾಗೆ ಬ್ಯಾಕ್ ಹ್ಯಾಂಡ್ಗೆ ಈ ಡಿಸೈನ್ ಬಂದಿದೆ. ಇಲ್ಲಿ ತುಂಬಾ ಎಲಿಮೆಂಟ್ಸ್ ಇದೆ. ಪಿಕಾಕು, ಎಲಿಫೆಂಟ್ ಜೊತೆ ಯಜ್ಞಕುಂಡ, ಕಳಸ, ಶಹನಾಯಿ, ತಬಲಾ, ಈ ತರ ಎಲ್ಲ ಎಲಿಮೆಂಟ್ಸ್ ಕೂಡ ಇನ್ಕ್ಲೂಡ್ ಆಗಿದೆ ಇಲ್ಲಿ. ಡಿಸೈನ್ಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಆಸ್ ಯೂಶುವಲ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಹರ್ ಪೇಷನ್ಸ್. ಅಂಡ್ ರಿಟರ್ನ್ ಬರುವಾಗ ಸರ್ಪ್ರೈಸಿಂಗ್ಲಿ ಒಂದು ಬ್ಯೂಟಿಫುಲ್ ಸ್ಯಾರಿ ಜೊತೆಗೆ ಹೂವು, ಹಣ್ಣು, ಅರಿಶಿನ, ಕುಂಕುಮ ಕೊಟ್ಟಿದ್ದು ನಂತರ ತುಂಬಾನೇ ಖುಷಿ ಆಯ್ತು. ಈ ತರ ಸ್ವೀಟ್ ಗೆಸ್ಟರ್ಸ್ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ಸ್ ಸಿರಿ ಫಾರ್ ದಿಸ್ ಅಪರ್ಚುನಿಟಿ. ನಿಮಗೆ ಯಾರಿಗಾದ್ರೂ ಮೆಹಂದಿ ವರ್ಕ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.